ಮತ್ತೊಂದು ವಿಚಾರ ಅಂತಂದ್ರೆ ಸರ್, ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಸೊ ಅವರ ಜೊತೆಯೂ ಕೂಡ ಉತ್ತಮ ಒಡನಾಟ ಇತ್ತು ತಮಗೆ. ಅವರ ಕಾರ್ಯವೈಖರಿನೂ ಕೂಡ ನೋಡಿದಿರಿ. ಕೃಷ್ಣ ಅವರು ವೆರಿ ಸೋಬರ್, ಡಿಸೆಂಟ್ ಜೆಂಟಲ್ಮನ್. ಓಕೆ. ಬಹಳ ಸಿನ್ಸಿಯರ್ ಇವೆಲ್ಲ ಇತ್ತು. ಅವರು ಕೂಡ ಈ ಕಾಂಗ್ರೆಸ್ ಸಿದ್ಧಾಂತ, ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಬಂದು. ಓಕೆ. ನಾನು ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿತ್ತು. ಕರೆಕ್ಟ್. ಸ್ಕೂಲ್ ಎಜುಕೇಶನ್ ಮಿನಿಸ್ಟರ್. ಹೌದು. ಸ್ಕೂಲ್ ಎಜುಕೇಶನ್ ನಾವು ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಅಂತ ಅನ್ಸ್ಕೊಂಡ್ರು. ಓಕೆ. ಇವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ರು. ಯಾಕೆಂದ್ರೆ ಅವತ್ತು ನಾವು ಮಕ್ಕಳಿಗೆ ಬಿಸಿ ಊಟ ಶುರು, ಮಕ್ಕಳ ಅನ್ನ ಇರಲಿಲ್ಲ ಮಧ್ಯಾಹ್ನ, ಮಕ್ಕಳಿಗೆ ಮಧ್ಯಾಹ್ನ ಊಟ, ಮಕ್ಕಳಿಗೆ ಫ್ರೀ ಪುಸ್ತಕಗಳು ಎಲ್ಲ ಫ್ರೀ. ಓಕೆ. ಹಾಗಾಗಿ ಮಕ್ಕಳು ಸ್ಕೂಲ್ ಎಜುಕೇಶನ್ 1 to 12 ಅದನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಈ ಅಕ್ಷರ ಸಾಕ್ಷರತೆ ಆಂದೋಲನ ಇವೆಲ್ಲ ಕರ್ನಾಟಕದಲ್ಲಿ ಬಹಳ ಜಾಸ್ತಿ ಆಯಿತು. ಓಕೆ. ಮತ್ತೆ ಅದ್ರ ಜೊತೆಗೆ ಆರೋಗ್ಯ, ಯಶಸ್ವಿನಿ ತೋಮ್ ನಮ್ಮ ಸಮಾಜ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾರೆ. ಓಕೆ. ತಿಂಗಳಿಗೆ ನಿಮ್ಗೆ 5 ರೂಪಾಯಿ ನಿಮ್ಗೆ ಕಟ್ಟಬೇಕಷ್ಟೇ. ತಿಂಗಳ 5 ರೂಪೀಸ್ ಒಂದು ಸೊಸೈಟಿ ಮೆಂಬರ್ಶಿಪ್ ತಗೊಂಡು 3 ಲಕ್ಷ ರೂಪಾಯಿ ತನಕ ನಿಮ್ಗೆ ಫ್ರೀ. ಹಾರ್ಟ್ ಆಪರೇಷನ್, ಕಿಡ್ನಿ ಆಪರೇಷನ್, ಹೆಣ್ಮಕ್ಳಿಗೆ ಯೂಟ್ರಸ್ ಆಪರೇಷನ್, ಐ ಆಪರೇಷನ್, ಆಲ್ ಸಾರ್ಟ್ಸ್ ಆಫ್ ಆಪರೇಷನ್ಸ್ ಫ್ರೀ. ಕರ್ನಾಟಕದಲ್ಲಿ ಬಿಟ್ಟು ಎಲ್ಲೂ ಇಲ್ಲ ಅದು. ಯಾಕೆಂದ್ರೆ ಒಂದು ರಾಜ್ಯದಲ್ಲಿ ಅಕ್ಷರ ಮತ್ತು ಆರೋಗ್ಯ ಬಹಳ ಮುಖ್ಯ. ಕರೆಕ್ಟ್. ಹೌದು. ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಕುಸಿತದೋ ಆ ರಾಜ್ಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಇನ್ಫ್ಯಾಕ್ಟ್ ಎಸ್ ಎಂ ಕೃಷ್ಣ ಅವರು ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಸ್ವಾರಸ್ಯಕರ ಘಟನೆಯೂ ಕೂಡ ಇದೆ. ನೀವೇ ಸ್ವತಃ ಫೋನ್ ಕರೆ ಮಾಡಿ ಹೇಳ್ತೀರಿ, ಹೇಗಿದೆ ಬುಕ್ ಓದಿದ್ರಾ ಅನ್ನುವಂಥದ್ದನ್ನು ಕೇಳ್ತೀರಿ. ಏನದು ಸ್ವಾರಸ್ಯಕರ ಘಟನೆ? ಇಲ್ಲ, ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನನ್ನ ಹಳ್ಳಿ ಹಕ್ಕಿ ನಂದು ಮೊದಲನೇ ಪುಸ್ತಕದಲ್ಲಿ ಕರೆಕ್ಟ್ ಅವರು ಮತ್ತು ಬಿ ಸರೋಜ ದೇವಿಯ ಗೆಳೆತನದ ಬಗ್ಗೆ ಬರ್ತಿದ್ದೇನೆ. ಓಕೆ. ಇಟ್ಸ್ ಎ ಫ್ಯಾಕ್ಟ್ ಆಲ್ಸೋ. ಅವರವರು ಬಹಳ ಫ್ರೆಂಡ್ಸ್ ಇದ್ರು. ಅದನ್ನ ಈ ಕೆಲವರು ದೊಡ್ಡ ಹೈಲೈಟ್ ಮಾಡಿ ಏನೆಲ್ಲ ಮಾಡ್ಲಿಕ್ಕೆ ಹೋದ್ರು. ಗಲಾಟೆ ಕೂಡ ಆಯ್ತು. ಓಕೆ. ಅದರಿಂದ ಹಳ್ಳಿ ಹಕ್ಕಿ ಬಹಳ ಫೇಮಸ್ ಆಯ್ತು. ಆಯ್ತಾ. ಅದು ನಾನು ಕೃಷ್ಣ ಅವರು ವೆನ್ ಹಿ ವಾಸ್ ದಿ ಮಹಾರಾಷ್ಟ್ರ ಗವರ್ನರ್, ಅದು ಏನಾಗೋಯ್ತು ಅಂತ ಅಂದ್ರೆ ಶಿವಶಂಕರ್ ಅಂತ ಹೇಳಿ ಒಬ್ರು ಮಿಡ್ ಡೇ ಅಂತ ಒಂದು ಇದು ಬರ್ತಾ ಇತ್ತು ಪತ್ರಿಕೆ, ಬಾಂಬೆಯಿಂದ ಬರ್ತಾ ಇತ್ತು. ಎವ್ರಿ ಡೇ ಮಧ್ಯಾಹ್ನ 12 o'clock ಎಲ್ಲ ಫ್ಲೈಟ್ ಅಲ್ಲೂ ಹಾಕ್ತಾ ಇದ್ರು ಮಿಡ್ ಡೇ. ಆದ್ರ ಈ ನಮ್ಮ ಸೌತ್ ಎಡಿಟರ್ ಒಬ್ರು ಶಿವಶಂಕರ್, ಅವ್ರು ಏನ್ ಮಾಡ್ಬಿಟ್ರು, ಈ ಪುಸ್ತಕನ ನೋಡ್ಬಿಟ್ಟು ಇನ್ನು ರಿಲೀಸ್ ಆಗಿಲ್ಲ, ಅದು ರಿಲೀಸ್ ಹಿಂದಿನ ದಿವಸ ಏನ್ ಮಾಡಿದ್ರು, ಅದನ್ನ ಅವ್ರ ಪತ್ರಿಕೆನಲ್ಲಿ ಬಿ ಸರೋಜೆ ದೇವಿ ಮತ್ತು ಕೃಷ್ಣ ಡಿಯೇಟ್ ಹಾಡೋ ಫೋಟೋ ಹಾಕ್ಬಿಟ್ಟು ಎಂ ಜಿ ರಾಮಚಂದ್ರನ್ ತೆಗೆದ್ಬಿಟ್ಟು ಇವ್ರದಕ್ಕೆ ಅದು ದೊಡ್ಡ ಇಶ್ಯೂ ಆಗ್ಬಿಟ್ಟು, ಅಯ್ಯೋ ಹೋಲ್ ಇಂಡಿಯಾದಲ್ಲಿ ಅಂತಾರೆ. ಅದು ಏನು, ಮಹಾರಾಷ್ಟ್ರ ಗವರ್ನರ್ ಫಾಲ್ ಇನ್ ಲವ್ ವಿತ್ ಅ ಮ್ಯಾಚಿನಿ ಗರ್ಲ್ ಬಿ ಸರೋಜ ದೇವಿ ಅಂತ. ಇಟ್ಸ್ ಅನ್ ಇಂಗ್ಲಿಷ್ ಮಿಡ್ ಡೇ. ಎಸ್, ಮಿಡ್ ಡೇ. ಏನಂದ್ರು ಸರ್ ಮತ್ತೆ ಕೃಷ್ಣ ಅವರು ಫೋನ್ ಮಾಡಿದಾಗ? ಏನ್ ಸರ್ ಬೇಜಾರಾಯ್ತು, ಇಲ್ಲ ಇನ್ನ ಡೀಟೇಲ್ ಬರಿಬೇಕಾಗಿತ್ತು ಅಂತ. ಅವ್ರ ಆತರ ಅಲ್ಲ, ರಿಯಾಲಿಟಿಗೆ ಇರುವಂತ ಮನುಷ್ಯ. ಓಕೆ.